ಬಿಸಿ ನಾಲೆ ದುರ್ಘಟನೆಯನ್ನು ಖಂಡಿಸಿ ಸ್ಥಳೀಯರು ಪ್ರತಿಭಟನೆ ಮಾಡಿದ್ದಾರೆ. ರಸ್ತೆಯಲ್ಲೇ ಪ್ರತಿಭಟನೆ ಮಾಡಿದ್ದಾರೆ. ಶಾಸಕರು ಅಧಿಕಾರಿಗಳು ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಶಾಸಕರು ಮತ್ತು ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶಭರಿತವಾದಂಥ ಕಿಡಿಕಾರಿದ್ದಾರೆ. ಘಟನಾ ಸ್ಥಳಕ್ಕೆ ಸಚಿವರು, ಶಾಸಕರು, ಅಧಿಕಾರಿಗಳು ಬರಬೇಕು, ಬಿಸಿ ನಾಲೆಗೆ ತಡೆಗೋಡೆ ನಿರ್ಮಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ನೋಡಿ, 2018ರಿಂದ ಈವರೆಗೆ ಅಂಕಿಅಂಶಗಳನ್ನು ತೆಗೆದುಕೊಂಡ್ರೆ 55ಕ್ಕೂ ಹೆಚ್ಚು ಜನ ಇದೇ ವಿಸಿ ನಾಲೆಗೆ ಬಿದ್ದು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 55. 2018ರಿಂದ ಈವರೆಗೆ ಲೆಕ್ಕಾಚಾರ ತೆಗೆದುಕೊಂಡ್ರೆ 55 ಜನ ಪ್ರಾಣ ಬಿಟ್ಟಿದ್ದಾರೆ. ಇನ್ನೆಷ್ಟು ಬಲಿಬೇಕು ಅಂತ ಕೇಳ್ತಾ ಇದ್ದಾರೆ ಜನ. ಇನ್ನೆಷ್ಟು ಬಲಿಬೇಕು? ಒಂದು ಬ್ಯಾರಿಕೇಡ್ ಹಾಕಿಲ್ಲ, ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅಮಾಯಕ ಜನ ಬರ್ತಾರೆ, ಬೀಳ್ತಾರೆ, ಪ್ರಾಣ ಕಳೆದುಕೊಳ್ತಾರೆ. ಸತ್ತಾಗ ಶಾಸಕರು ಬರ್ತಾರೆ, ಸತ್ತಾಗ ಅಧಿಕಾರಿಗಳು ಬರ್ತಾರೆ, ಸಾಂತ್ವನ ಹೇಳ್ತಾರೆ, ಆಮೇಲೆ ಅವರವರ ಮನೆಗಳಿಗೆ ಅವರು ತೆರಳ್ತಾರೆ. ನೋಡಿ, 2018ರಿಂದ ನಿರಂತರವಾಗಿ ಇಲ್ಲಿ ದುರ್ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಜನ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಕಳೆದ 2018ರಲ್ಲಿ ಕನಗನಮರಡಿ ಬಸ್ ದುರಂತದಲ್ಲಿ 30 ಜನ ಇದೇ ನಾಲೆಗೆ ಬಿದ್ದು ಇಡೀ ಬಸ್ ಬಿದ್ದೋಗಿತ್ತು. 2018 ಮಹಾ ದುರಂತವನ್ನು ಸಂಭವಿಸಿತ್ತು. ಅಲ್ಲಿ ಕನಗನಮರಡಿಯಲ್ಲಿ ವಿಸಿ ನಾಲೆಗೆ ಬಿದ್ದು 30 ಜನ ನೀರ್ಪಾಲಾಗಿದ್ರು, ಪ್ರಾಣವನ್ನೇ ಕಳೆದುಕೊಂಡ್ರು. ಆಗ ನಾ ಮುಂದು ತಾ ಮುಂದು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ಹೋರಾಟಗಳೆಲ್ಲ ನಡೀತು. ಆನಂತರ ಏನಾಯಿತು? ಇವತ್ತಿಗೂ ಆ ದುರಂತಗಳು ನಿಂತಿಲ್ಲ. 2023ರಲ್ಲಿ ಮಂಡ್ಯದ ತಾಲೂಕಿನ ತಿಪ್ಪನಹಳ್ಳಿಯಲ್ಲೂ ಕೂಡ ಇಂಥದ್ದೇ ಘಟನೆ. ಸ್ಥಳಕ್ಕೆ ಬಂದಿದ್ದಾರೆ ಜಿಲ್ಲಾಧಿಕಾರಿಗಳು. ಜಿಲ್ಲಾಧಿಕಾರಿಗೆ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮ್ಮ ಮಕ್ಕಳು ಇಲ್ಲಿ ಓಡಾಡ್ತಾ ಇದ್ರೆ ನೀವು ಹಿಂಗೇ ಮಾಡ್ತಾ ಇದ್ರಾ? ನಾಲೆಗೆ ಯಾಕೆ ತಡೆಗೋಡೆ ನಿರ್ಮಾಣ ಮಾಡ್ತಾ ಇಲ್ಲ? ಪದೇ ಪದೇ ಹೀಗಾದ್ರೆ ಹೇಗೆ ಸರ್? ಹೀಗೆ ಖಾರವಾಗಿಯೇ ಜನ ಡಾಕ್ಟರ್ ಕುಮಾರ್, ಮಂಡ್ಯದ DC ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಖಾಸಗಿಯರ್ದು ಇದೆ, ಗೌರ್ಮೆಂಟ್ ಇದೆ, ಅದು ಸರ್ವೆ ಮಾಡಿಸಿ ಖರೀದಿ ಇವತ್ತು ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಮಾಚಳ್ಳಿ ಗ್ರಾಮದ ಒಂದು ವ್ಯಾಪ್ತಿಯಲ್ಲಿ ಈ ಒಂದು ವಿಸಿ ಕೆನಾಲ್ ಇದೆ. ಇದ್ರ ಪಕ್ಕದಲ್ಲಿ ಒಂದು ಟಾರ್ ರಸ್ತೆ ಇದೆ. ಈ ರಸ್ತೆಯಲ್ಲಿ ಇವತ್ತು ಒಂದು 12:30 ಸುಮಾರಿಗೆ ಒಂದು ಟಾಟಾ ಇಂಡಿಕಾ ಕಾರು ಹೋಗ್ತಾ ಇರುವಾಗ ಅದು ಪಲ್ಟಿಯಾಗಿ ಕಾರು ನೇರವಾಗಿ ನಾಲೆಯಲ್ಲಿ ಬಿದ್ದೋಗಿದೆ. ಹೀಗಾಗಿ ಕಾರು ಈಗಾಗಲೇ ನಾಲೆಯಲ್ಲಿ ತೇಲ್ತಾ ಇದೆ. ಕೂಡಲೇ ಒಬ್ಬ ಪ್ರಯಾಣಿಕ ಯಾರಿದ್ರು ಕಾರಿನಲ್ಲಿ ಅವನನ್ನು ರಕ್ಷಣೆ ಮಾಡಲಾಗಿದೆ. ಒಬ್ಬ ಪ್ರಯಾಣಿಕ ಅದರಲ್ಲಿ ಡೆತ್ ಆಗಿದ್ದಾರೆ. ಅವರ ಬಾಡಿ ಈಗಾಗಲೇ ರಿಕವರಿ ಆಗಿದೆ. ಇನ್ನೂ ಇಬ್ಬರು ಮಿಸ್ ಆಗಿದ್ದಾರೆ. ಅವರು ಕಾರಿನಲ್ಲೇ ಏನಾದ್ರು ತಗಲಾಕೊಂಡಿದ್ದಾರೆ ಅಥವಾ ಮುಂದೆ ಏನಾದರೂ ಅವ್ರನ್ನ ಎಲ್ಲರೂ ಮುಂದೆ ಬದುಕಿ ಹೋಗಿದ್ದಾರೆ ಏನಂತೇಳಿ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ನೀರಾವರಿ ಇಲಾಖೆ ಮತ್ತು ಇತರೆ ಇಲಾಖೆ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದೀವಿ. ಮುಖ್ಯವಾಗಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನವರು ಸಹಿತ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರನ್ನು ಹೊರತೆಗೆಯಲಿಕ್ಕೆ ಒಂದು ಕಾರ್ಯಾಚರಣೆ ಮಾಡಬೇಕಾಗಿದೆ. ಕ್ರೇನ್ ವ್ಯವಸ್ಥೆನ ಈಗಾಗಲೇ ಮಾಡಿದ್ದೀವಿ. ಅದು ಬಂದ ತಕ್ಷಣ ಕಾರನ್ನು ಹೊರತೆಗೆಯಲಾಗ್ತದೆ. ಆ ಕಾರ್ನಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ದಾರಾ ಅಥವಾ ಹೊರಗಡೆ ಬಂದು ಅದರಿಂದ ಮುಂದೆ ಏನಾದ್ರು ತೇಲ್ಕೊಂಡು ಹೋಗಿದ್ದಾರಾ ಅಥವಾ ಮುಳುಗಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ
ನಿಖರವಾದ ಮಾಹಿತಿ ಸಿಕ್ಕಿಲ್ಲ. ಎಲ್ಲ ರೀತಿಯಿಂದ ಇದು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಹಿಂದೆನೂ ಸಹಿತ ಇದೇ ಥರ ದುರಂತಗಳು ಆಗಿದೆ ಅಂತೇಳಿ ಒಂದು ಮಾಹಿತಿ ಇದೆ. ಕೆಲವೊಬ್ಬ ಗ್ರಾಮಸ್ಥರ ಒತ್ತಾಯ ಏನಿದೆ ಅಂತಂದರೆ ಇಲ್ಲಿ ತಡೆಗೋಡೆ ಸರಿಯಾಗಿಲ್ಲ, ಅದನ್ನು ಮಾಡಬೇಕಂತೇಳಿ ಒಂದು ಒತ್ತಾಯ ಇದೆ. ಈ ಎಲ್ಲ ವಿಚಾರವನ್ನು ನಾವು ಸಮಗ್ರವಾಗಿ ತನಿಖೆ ಮಾಡ್ತೀವಿ. ಇವರು ಹಾಲಹಳ್ಳಿ ಒಂದು ಪ್ರದೇಶದವರು, ಮಂಡ್ಯದ ಹಾಲಹಳ್ಳಿಯವರು. ಇಲ್ಲಿ ಯಾವುದೋ ಒಂದು ಮರದ ವ್ಯಾಪಾರ ಸಲುವಾಗಿ ಬಂದಿದ್ರು ಅಂತೇಳಿ ಒಂದು ಸದ್ಯದ ಮಾಹಿತಿ ಪ್ರಕಾರ ಗೊತ್ತಾಗಿದೆ. ಹುಲಿಕೆರೆಗೆ ಬಂದಿದ್ದರು. ಅಲ್ಲಿಂದ ವಾಪಸ್ ಅವರು ಮಂಡ್ಯ ಹೋಗುವಾಗ ಮೋಸ್ಟ್ಲಿ ಒಂದು ಯಾವುದೋ ಇನ್ನೊಂದು ವೆಹಿಕಲನ್ನು ಒಂದು ಓವರ್ಟೇಕ್ ಮಾಡೋ ಒಂದು ಭರದಲ್ಲಿ ಅಥವಾ ವೇಗವಾಗಿ ಚಲಿಸಿ ಏನಾದರೂ ಪಲ್ಟಿ ಆಗಿರೋ ಸಾಧ್ಯತೆ ಇದೆ. ಭಾಳಷ್ಟು ಒಂದು 80 ಅಡಿಯಷ್ಟು ಆಳ, ಒಂದು 120 ಅಡಿ ಈ ಒಂದು ಭಾಗದಲ್ಲಿದೆ. ಭಾಳಷ್ಟು ಆಳ ಇದೆ ಮತ್ತು ನೀರು ಸಹಿತ ರಭಸವಾಗಿ ಹೋಗ್ತಾ ಇದೆ. ಹೀಗಾಗಿ ಈ ಒಂದು ಇನ್ಸಿಡೆಂಟ್ ಆಗಿದೆ. ಇನ್ನು ಇಬ್ಬರು ಏನೋ ಕಾಣೆಯಾಗಿದ್ದಾರೆ, ಅವರನ್ನು ಪತ್ತೆ ಮಾಡುವ ಕೆಲಸನ ಮಾಡ್ತೀವಿ. ಈಗಾಗಲೇ ನಾವು ನೀರಾವರಿ ಇಲಾಖೆಯವರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವರು ಸಹಿತ ನೀರನ್ನು ನಿಲ್ಲಿಸ್ತಾನೆ ಅಂತ ಹೇಳಿದ್ದಾರೆ. ಮತ್ತು ಎಲ್ಲಿ ಏನಾದರೂ ಅವರು ಮುಳುಗಿ ಹೋಗಿದ್ದರೆ ಅದು ಎಲ್ಲಿಗೆ ದೇಹ ಏನಾದರೂ ಇದ್ದರೆ ಅದನ್ನು ಸಹಿತ ಹೊರತೆಗೆಯುವ ಕೆಲಸವನ್ನು ಸಹಿತ ನಾವು ಮಾಡ್ತೀವಿ. ಸೇವ್ ಆಗಿರೋ ಒಂದು ಏನೋ ಆರಾಮಾಗಿದ್ದಾರೆ. ಸ್ವಲ್ಪ ನೀರಿನಲ್ಲಿ ಬಿದ್ದು ನೀರು ಕುಡಿದಿರೋ ಒಂದು ಇದಿದೆ. ಅದನ್ನು ಬಿಟ್ಟರೆ ಬೇರೆ ಯಾವುದು ಇಂಜುರಿ ಬಿದ್ದ ಒಂದು ಇದಕ್ಕೆ ರಭಸಕ್ಕೆ ಎಕ್ಸ್ಟರ್ನಲ್ ಇಂಜುರೀಸ್ ಯಾವುದೂ ಕಾಣ್ತಾ ಇಲ್ಲ ಸದ್ಯದ ಮಟ್ಟಿಗೆ. ನಮ್ಮ ಅಧಿಕಾರಿಗಳು ಸಹಿತ ಆಸ್ಪತ್ರೆಗೆ ಸಹಿತ ಭೇಟಿ ನೀಡಿ ಅದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಗುರುತು ಪತ್ತೆಯಾಗಿದೆ ಸರ್, ಹೆಸರುಗಳೇನಾದರೂ? ಒಬ್ಬರು ಫಯಾಜ್ ಅಂತೇಳಿ ಹೇಳ್ತಾ ಇದ್ದಾರೆ, ಡೆತ್ ಆದವರು. ಇನ್ನೊಬ್ಬರು ನಯಾಜ್ ಅಂತೇಳಿ ಈಗ ಏನು ಹೊರಗೆ ತೆಗೆದಿದ್ದಾರೆ, ಅವ್ರು ನಯಾಜ್ ಅಂತೇಳಿ. ಇನ್ನೊಬ್ಬರ ಹೆಸರು ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಇನ್ನಷ್ಟು ಪರಿಶೀಲನೆ ಮಾಡೋದು ಬಾಕಿ ಇದೆ. ಇವತ್ತು ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಮಾಚಳ್ಳಿ ಗ್ರಾಮದ ಒಂದು ವ್ಯಾಪ್ತಿಯಲ್ಲಿ